ಮಧ್ಯಾಹ್ನಕ್ಕೆ ಸರ್ಕಾರದಿಂದ ನಾವು ಯಾವುದೇ ರೀತಿಯಲ್ಲಿ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜುಗಳಲ್ಲಿ ಫೀಸ್ ಜಾಸ್ತಿ ಮಾಡೋದಿಲ್ಲ ಅಂತ ಸರ್ಕಾರದ ಮಂತ್ರಿಯಾಗಿ ಇವರು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಸಂಜೆಗೆ ರಾಜ್ಯದಲ್ಲಿರುವಂತಹ ಎಲ್ಲ ಕ್ಯಾಪಿಟೇಷನ್ ಕುಳಗಳನ್ನ ಕರ್ಕೊಂಡು ಎಸ್.ಎಂ. ಕೃಷ್ಣರವರ ಹತ್ರ ಇವರ ನೇತೃತ್ವದಲ್ಲಿ ಉನ್ನತ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಹತ್ರ ನಿಯೋಗ ಹೋಗುತ್ತೆ. ಅಲ್ಲಿ ಹೋಗಿ ಏನ್ ಹೇಳುತ್ತೆ, ಪರಮೇಶ್ವರ್ ಅವ್ರು ಏನ್ ಹೇಳ್ತಾರೆ, ನಮಗೆ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ನಡೆಸೋರಿಗೆ ನಮಗೆ ಕಷ್ಟ ಆಗಿದೆ, ಇಷ್ಟು ಕಡಿಮೆ ಫೀಸ್ ಅಲ್ಲಿ ನಡ್ಸಕ್ ಆಗೋದಿಲ್ಲ, ಫೀಸ್ ಜಾಸ್ತಿ ಮಾಡ್ತಾರೆ ಅಂತ. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಇವರು ಬೇರೆ ಬೇರೆ ದೇಶದಲ್ಲಿ PhD ಮಾಡಿರೋರು, ನಮ್ಮ ದೇಶದಲ್ಲಿ MSc ಮಾಡ್ಕೊಂಡು PhD ಮಾಡಿರೋರು, ಅಥ್ಲೀಟ್ ಆಗಿದ್ದಂಥವ್ರು, ಒಲಿಂಪಿಕ್ಸ್ಗೂ ಸಹ ಇವ್ರಿಗೆ ಟ್ರೈನಿಂಗ್ಗೆ ರೆಡಿ ಆಗಿದ್ದವರು ಒಂದು ಕಾಲದಲ್ಲಿ. ಪರಮೇಶ್ವರ್ ಸಣ್ಣ ಕುಟುಂಬದ ಹಿನ್ನೆಲೆ ಆಗಲಿ, ಸಣ್ಣ ತಿಳುವಳಿಕೆ ಇರುವಂತಹ ಮನುಷ್ಯ ಆಗಲಿ ಅಲ್ಲ. ಅವರು ಸಾಕಷ್ಟು ವಿದ್ಯಾವಂತರು, PhD ಮಾಡಿ ಡಾಕ್ಟರೇಟ್ ತಗೊಂಡಿರೋರು. ಕೇವಲ 5 ವರ್ಷದ MBBS ಮುಗಿಸ್ಕೊಂಡು ಡಾಕ್ಟರೇಟ್ ತಗೊಂಡಿರೋರಲ್ಲ ಅವರು. BSc ಮಾಡ್ಕೊಂಡು MSc ಮಾಡ್ಕೊಂಡು ಆಮೇಲೆ PhD ಮಾಡಿರುವಂತವ್ರು, ಬಹಳ ಓದಿರುವಂತವ್ರು. ಅವರು ನಡೆದುಕೊಳ್ಳುವಂತಹ ರೀತಿ, ಸೂಕ್ಷ್ಮತೆ ಇದು ಅಲ್ಲವೇ ಅಲ್ಲ. ಆ ತರಕ್ಕೆ ಮಧ್ಯಾಹ್ನ ಸರ್ಕಾರದ ವತಿಯಿಂದ ನಾವು ಜನರ ಪರವಾಗಿದ್ದೀವಿ, ನಾವು ಯಾವುದೇ ಕಾರಣಕ್ಕೂ ಫೀಸ್ ಜಾಸ್ತಿ ಮಾಡೋದಿಲ್ಲ ಅಂತೇಳಿ ಸಂಜೆಗೆ ನಿಯೋಗ ತೆಗೆದುಕೊಂಡುವಂತ ಭ್ರಷ್ಟ ಮನಸ್ಥಿತಿ ಇರುವಂತವರು ಪರಮೇಶ್ವರ್ ಅವರು. ಎರಡನೇದಾಗಿ ಮುಂದಿನ ಇನ್ನೊಂದು, ಇವರು ಹಿಂದೆ ಗೃಹ ಸಚಿವರಾಗಿದ್ದಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ 2.5 ಕೋಟಿ ರೂಪಾಯಿ ಹಣ, ನಗದು ಹಣ ವಿಧಾನಸೌಧದ ಆವರಣದಲ್ಲಿ ಕಾರಲ್ಲಿ ಪತ್ತೆ ಆಯಿತು. ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಇಬ್ರು ಸೇರ್ಕೊಂಡು ಆ ಇಡೀ ಪ್ರಕರಣವನ್ನ 2.5 ಕೋಟಿ ನಗದು ಪ್ರಕರಣವನ್ನ ಮುಚ್ಚಾಕಿದ್ರು. ಯಾರದು ಹಣ? ಆ ಹಣ ಯಡಿಯೂರಪ್ಪನವರ ಕುಟುಂಬಕ್ಕೆ ಸೇರಿದ್ದು. ಯಾರಿಗೆ ಕೊಡೋದಿಕ್ಕೆ ಹೋಗ್ತಾ ಇತ್ತು ಹಣ? ಯಾವುದೋ ಒಬ್ಬ ಜಡ್ಜ್ ಕೊಡೋದಿಕ್ಕೆ ಹೋಗ್ತಿತ್ತು. ಸ್ವತಃ ನಾನೇ ಸಹಿ ಹಾಕಿ ಚೀಫ್ ಜಸ್ಟಿಸ್ಗೆ ಪತ್ರ ಬರೆದಿದ್ದೀನಿ. ಆ ಹಣ ಇಂಥ ಜಡ್ಜ್ಗೆ ಕೊಡೋದಿಕ್ಕೆ ಹೋಗ್ತಾ ಇತ್ತು. ಆ ಜಡ್ಜ್ಗೆ ಕೊಡೋದಿಕ್ಕೆ ಹೋಗ್ತಿದ್ದ ಹಣ ಕಾರಣಕ್ಕಾಗಿ ಇವತ್ತು ಯಡಿಯೂರಪ್ಪನವರ ಪರವಾಗಿ ತೀರ್ಪು ಬಂದಿದೆ ಅಂತ ಹೇಳಿ ಆವತ್ತು ಸರಿಯಾಗಿ ಅವ್ರ ಪ್ರಕರಣವನ್ನ ವಿಲೇವಾರಿ ಮಾಡಿದ್ರೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್, ಯಡಿಯೂರಪ್ಪ ಜೈಲಲ್ಲಿ ಇರಬೇಕಾಗಿತ್ತು. ಇಂತಹ ಪ್ರತಿಯೊಂದು ಸಂದರ್ಭದಲ್ಲೂ ಅದಕ್ಷತೆಯನ್ನ, ಅಪ್ರಾಮಾಣಿಕತೆಯನ್ನ ತೋರಿಸ್ಕೊಂಡು ಬಂದಿರುವಂತಹ ವ್ಯಕ್ತಿ, ಮದೋನ್ಮತ್ತ, ಮದ ಅಂದ್ರೆ ಏನು? ಅಧಿಕಾರದ ಮದ, ಅಹಂಕಾರದ ಮದ, ಮದೋನ್ಮತ್ತ ವ್ಯಕ್ತಿ. ಸಂವಿಧಾನ ಅಂತ ಅವರ ದೊಡ್ಡ ಏನು ಲೀಡರ್, ನೆಪೋಕಿಡ್ ನಂಬರ್ 1 ರಾಹುಲ್ ಗಾಂಧಿ ಸಂವಿಧಾನದ ಬುಕ್ ಅನ್ನ ತೋರಿಸ್ತಾರೆ. ಅಂತ ಸಂವಿಧಾನ ರಕ್ಷಕರು ಬಿಜೆಪಿಯಿಂದ ಸಂವಿಧಾನ ಏನು ಹಾಳಾಗ್ತಾ ಇದೆ ಅಥವಾ ಸಂವಿಧಾನವನ್ನು ಇವರು ತೆಗಿಬೇಕು ಅಂತ ಮಾಡ್ತಾ ಇದ್ದಾರೆ ಅಂತ ಬೊಬ್ಬೆ ಹೊಡಿತಾರೆ. ಆದರೆ ಅದೇ ಪಕ್ಷದ ಅವರದೇ ಅಧಿಕಾರದಲ್ಲಿರುವಂತಹ, ಆಡಳಿತದಲ್ಲಿರುವಂತಹ ರಾಜ್ಯದಲ್ಲಿ ಗೃಹ ಸಚಿವರಾಗಿರೋರು ಸಾರ್ವಜನಿಕವಾಗಿ ವಿಡಿಯೋ ಮಾಡೋದನ್ನ, ಅದು ಯಾರನ್ನೂ ಅಲ್ಲ, 6 ಜನ ಇರ್ತಾರೆ. ಒಬ್ಬ ಟಿ ಶರ್ಟ್ ಹಾಕೊಂಡಿದ್ದಂತ KRS ಪಕ್ಷ ಟಿ ಶರ್ಟ್ ಹಾಕೊಂಡಿದ್ದಂತ ವ್ಯಕ್ತಿಯನ್ನ ನಿಲ್ಸೋ, ತೆಗಿಯೋ ಕ್ಯಾಮ್ರಾ ಅಂತ ಕೈ ಮಾಡ್ತಾರೆ. ಅಂದ್ರೆ ಅವರ ಮನಸ್ಥಿತಿಗಳು, ಅವರ ವ್ಯಕ್ತಿತ್ವಗಳು ಯಾವ ರೀತಿ ಇದೆ ಅಂತ ತೋರಿಸುತ್ತೆ. ಹಾಗಾಗಿ ಇವರಂತೂ ಇವತ್ತಿನ ಸಂದರ್ಭದಲ್ಲಿ ಸಾಕಷ್ಟು ನೈತಿಕತೆ, ಅನೈತಿಕತೆ ಇರುವಂತಹ, ನೈತಿಕತೆಯ ಪದರವೇ ತೆಳುವಾಗಿರುವಂತಹ ಸಂದರ್ಭದಲ್ಲಿ ನಾವು ರಾಜೀನಾಮೆ ಕೇಳೋದು ಕೆಲವೊಂದೆಲ್ಲ ಆಗೋದಿಲ್ಲ. ಯಾಕಂದ್ರೆ ಎಂತೆಂತಹ ದೊಡ್ಡ ದೊಡ್ಡ ತಪ್ಪುಗಳು ಮಾಡಿರೋರು ಸಹ ಇವತ್ತು ಜೈಲಿಗೆ ಹೋಗಿ ಬಂದಿರುವಂತಹ ಈ ರಾಜ್ಯದ ಉಪಮುಖ್ಯಮಂತ್ರಿ, ಹಲವಾರು ಕೇಸುಗಳಿರುವಂತಹ ರಾಜ್ಯದ ಮಂತ್ರಿ, ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೇನೆ ಇದೆ. ಹಿಂದೆ ಯಾವುದೋ ರೈಲು ಯಾವುದೋ ಒಂದು ಆಕ್ಸಿಡೆಂಟ್ ಆಗ್ಬಿಡ್ತು ಅಂತ ಹೇಳಿ ರಾಜೀನಾಮೆ ಕೊಟ್ಟಂತಹ ಒಂದು ಪರಂಪರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಜೀನಾಮೆ ಕೊಟ್ಟರು ರೈಲು ಆಕ್ಸಿಡೆಂಟ್ ಆಗಿದ್ದಕ್ಕೆ, ರೈಲ್ವೆ ಸಚಿವರಾಗಿದ್ದಂತ. ಅಂತಹ ಒಂದು ಪರಂಪರೆ ಇರುವಂತಹ ದೇಶದಲ್ಲಿ ಇವತ್ತು ವ್ಯಭಿಚಾರ ಮಾಡಿದ್ರು ಅಥವಾ ಅತ್ಯಾಚಾರ ಮಾಡಿದ್ರು ರಾಜೀನಾಮೆ ಕೊಡುವಂತಹ ಸ್ಥಿತಿ ಬಂದಿಲ್ಲ. ಹಾಗಾಗಿ ಆದ್ರೆ ನಾವು ನೈತಿಕವಾಗಿ KRS ಪಕ್ಷದವರು ಪ್ರಾಮಾಣಿಕವಾಗಿ, ಜನಪರವಾಗಿ, ಪಾರದರ್ಶಕವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪರಮೇಶ್ವರ್ ಅವರು ಮಂತ್ರಿ ಆಗೋದಿಕ್ಕೆ ಅನರ್ಹರು, ಅವರು ಅರ್ಹರಲ್ಲ. ಅವರ ಗುಣ ಒಬ್ಬ ದಾದಾ ತರಹದ ಗುಣ ಇದೆ. ಹಾಗಾಗಿ ಅವರು ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಎರಡನೇ ವಿಚಾರ, ರಾಜೀನಾಮೆ ಕೊಡೋದು ಅದು ಬಿಟ್ಟಾದ್ಮೇಲೆ ಆವತ್ತು ದೂರು ಏನ್ ದಾಖಲಾಯಿತು ಎಲ್ಲ ಜನ ನೋಡಿದ್ದಾರೆ. ಇವ್ರನ್ನ ಸೋಮಸುಂದರ್ ಅವ್ರನ್ನ ಪೊಲೀಸ್ ಹೇಳ್ಕೊಂಡು ಹೋದ್ರು. ಇವ್ರು ವಿಡಿಯೋ ಮಾಡ್ತಾ ಇದ್ರು, 16 ಜನ ಮಾಡ್ತಾ ಇದ್ರು, ಪೊಲೀಸರು ವಿಡಿಯೋ ಮಾಡ್ಕೊಳ್ತಾ ಇದ್ರು. ಆದ್ರೆ ಸೋಮಸುಂದರ್ ಅವರ ನಮ್ಮ ಉಪಾಧ್ಯಕ್ಷರ ಫೋನ್ ಕಿತ್ಕೊಂಡು ಪೊಲೀಸರು ಹೇಳ್ಕೊಂಡು ಹೋದ್ರು. ಅವ್ರ ಒಂದ್ ಕಡೆ ಅದು ಕಂಬಿ ಕೊಡ್ತಾರೆ, ಆದ್ರೂ ಹೇಳ್ಕೊಂಡು ಹೋಗಿ ದಬ್ಬಾಳಿಕೆ ಮಾಡಿ ಅವ್ರನ್ನ ಪೊಲೀಸ್ ಸ್ಟೇಷನ್ ಹೋಗಿ ಕರ್ಕೊಂಡು ಹೋಗಿ ಕೂರಿಸ್ಕೊಂಡು ಒಂದು FIR ದಾಖಲು ಮಾಡ್ತಾರೆ. FIR ಅಲ್ಲಿ ಸೋಮಸುಂದರ್ ಅವಾಚ್ಯ ಶಬ್ದಗಳಿಂದ ಬೈದರು, ದಬ್ಬಾಳಿಕೆ ಮಾಡಿದ್ರು ಅಂತೆಲ್ಲ ಒಬ್ಬ ಮಹಿಳೆ ಮಂಜುಳಾ ಅನ್ನುವಂತ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಮಹಿಳೆ ಒಂದು ದೂರು ಕೊಡ್ತಾರೆ. ನಾವು ನೋಡಿದ್ದೀವಿ ಎಷ್ಟೋ ಸಂದರ್ಭಗಳಲ್ಲಿ ಲೈಂಗಿಕವಾಗಿ ದೌರ್ಜನ್ಯ ಆಗಿರೋದಿಲ್ಲ, ಅತ್ಯಾಚಾರ ಆಗಿರೋದಿಲ್ಲ, ಅಥವಾ ಅವರನ್ನ ಜಾತಿ ನಿಂದನೆ ಮಾಡಿರೋದಿಲ್ಲ. ಆದ್ರೆ ಅಬಲರು, ಅಸಹಾಯಕರು, ದುರ್ಬಲರು, ಯಾವುದೋ ಒಂದು ಬಲಾಢ್ಯ ಶಕ್ತಿಗಳ ವಿರುದ್ಧ ಹೋರಾಟ ಮಾಡುವಾಗ ನಮಗೊಂದೇನೋ ಕಾನೂನಿನಲ್ಲಿ ಏನಾದ್ರು ಶಕ್ತಿ ಪಡ್ಕೊಳ್ಳೋಣ ಅಂತ ಹೇಳಿ ಕೆಲವೊಂದು ಸಂದರ್ಭಗಳಲ್ಲಿ, ಎಲ್ಲಾ ಸಂದರ್ಭಗಳಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಮೇಲೆ ಅತ್ಯಾಚಾರ ಪ್ರಯತ್ನ ನಡೆಸಲಾಯಿತು, ನಮ್ಮ ಮೇಲೆ ಹಲ್ಲೆ ಮಾಡಲಾಯಿತು, ನಮ್ಮನ್ನ ಜಾತಿ ನಿಂದನೆ ಮಾಡಲಾಯಿತು ಅಂತ ದೂರು ಕೊಟ್ಟಿರೋದು ನಾವು ನೋಡಿದ್ವಿ. ಕೆಲವೊಂದು ಯಾರು ಅಬಲರು, ಅಸಹಾಯಕರು, ನನಗೆ ಅವರ ಬಗ್ಗೆ ಕನಿಕರ ಇದೆ, ಅವರು ಆ ತರದಲ್ಲಾದ್ರೂ ಅನ್ಯಾಯದ ವಿರುದ್ಧ ಒಂದು ಹೋರಾಟಕ್ಕೆ ಇದನ್ನ ಬಳಸ್ತಾ ಇದಾರಲ್ಲ ಅಂತ. ಆದರೆ ಒಬ್ಬ PSI ಆಗಿರುವಂತಹ ಒಬ್ಬ
ಬಲಿಷ್ಠ ಏನು ವ್ಯವಸ್ಥೆಯ ಭಾಗವಾಗಿರುವಂತಹ ಒಬ್ಬ ಮಹಿಳೆ ನನ್ನನ್ನ ತಳ್ಳಾಡಿದ್ರು, ನೂಕಾಡಿದ್ರು, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅಂತ ಕಂಪ್ಲೇಂಟ್ ಕೊಡೋದಿದೆಯಲ್ವಾ, ಇದು ಈ ರಾಜ್ಯದ ಪೊಲೀಸ್ ಇಲಾಖೆಗೆ, ಗೃಹ ಇಲಾಖೆಗೆ ಅವಮಾನಕಾರಿಯಾದ, ನಾಚಿಕೆಯಡಿಯಾದಂತಹ ವಿಚಾರ. ಸುಳ್ಳು ದಾಖಲೆ ಅವರು ಆಗಿದ್ರೆ ಕೊಟ್ಟಿದ್ರೆ ಪರವಾಗಿಲ್ಲ. ನೀವೆಲ್ಲ ಸಾಕ್ಷಿ ಇದ್ದೀರಾ, ಇಲ್ಲಿ ಎಷ್ಟು ಜನ ಇದ್ದೀರೋ ಗೊತ್ತಿಲ್ಲ, ನೀವೆಲ್ಲ ಸಾಕ್ಷಿ ಇದ್ದೀರಾ. ಅಲ್ಲಿದ್ದಂಥವ್ರು ಸಾವಿರಾರು ಜನ ಸಾಕ್ಷಿ ಇದ್ದಾರೆ, ವಿಡಿಯೋ ಸಾಕ್ಷಿಗಳಿದೆ. ನಡೆದೇ ಇರೋದನ್ನ ನಡೆದಿದೆ ಅಂತ ಈ ಮಹಿಳೆ ಹೇಳ್ತಾರೆ ಅಂದ್ರೆ ಅವರು ಪೊಲೀಸ್ ಆಗೋದಿಕ್ಕೆ ನಾಲಾಯಕ. ಅವರಿಗೆ ಮಂಪರು ಪರೀಕ್ಷೆ ಆಗ್ಬೇಕು, ಪಾಲಿಗ್ರಾಫ್ ಟೆಸ್ಟ್ ಆಗ್ಬೇಕು. ಇವತ್ತಲ್ಲ ನಾಳೆ ಮಾಡಿಸ್ತೀವಿ. ಆ ಮಹಿಳೆ ಹೇಳಿದ್ದಾರೆ ಅನ್ನುವಂಥ 2 ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ಒಂದು, ಆ ಮಹಿಳೆ ಇಲ್ಲ ನನಗೇನು ಗೊತ್ತಿಲ್ಲ, ನನ್ನನ್ನು ಬಲವಂತವಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಸಹಿ ಮಾಡು ಅಂತೇಳಿ ನನ್ನ ಕೈಯಲ್ಲಿ ಸುಳ್ಳು ದೂರಿಗೆ ಸಹಿ ಮಾಡಿಕೊಂಡ್ರು ಅಂತ ಆ ಹೆಣ್ಮಗಳು ಅಳುತ್ತಾ ಇದ್ಲು ಅಂತ ಒಂದು ಸುದ್ದಿ. ಇನ್ನೊಂದು ಸುದ್ದಿ, ಅದೇ PSI ದೂರು ಕೊಟ್ಟಿರುವಂತ ದೂರುಗಾರ್ತಿ ಲಾಯರ್ಗಳಿಗೆ, ನಮ್ಮ ಪರವಾಗಿ ವಾದ ಮಾಡೋದಕ್ಕೆ ಬರುವಂತ ಲಾಯರ್ಗಳಿಗೆ ಫೋನ್ ಮಾಡಿ ದಯವಿಟ್ಟು ಈ ಕೇಸ್ ತಗೊಳ್ಬೇಡಿ ಅಂತ ಹೇಳ್ತಾರೆ ಅಂತ. ಎರಡೂ ಒಬ್ಬ ಮಹಿಳೆ ಇತ್ತೀಚೆಗೆ ತಾನೇ ಅಲ್ಲಿ ಗಲ್ಲಾಯಿತು ತಮಿಳುನಾಡಲ್ಲಿ. ಒಬ್ಬ ಕಾನ್ಸ್ಟೇಬಲ್ ನಿಂತ್ಕೊಂಡು ಸಾಕ್ಷಿ ಹೇಳಿದ್ದಕ್ಕೆ ಅಲ್ಲಿ ಒಂದು ಸತ್ಯದ ಪರ, ನ್ಯಾಯದ ಪರ ಒಂದು ತೀರ್ಮಾನ ಆಯ್ತು ಪೊಲೀಸರ ಮೇಲೆ. ಆದ್ರೆ ಇಲ್ಲಿ ಈ ಮಹಿಳೆ, ಇವರು ಇವತ್ತಲ್ಲ ನಾಳೆ ಅವರ ಕಟಕಟೆಯಲ್ಲಿ ನಿಲ್ತಾರೆ, ಅವರ ಕೆಲಸ ಕಳ್ಕೊಳ್ತಾರೆ, ಅವರ ಮೇಲೆ ಕೇಸ್ಗಳನ್ನ ನೂರಾರು ಸಂದರ್ಭಗಳಲ್ಲಿ ಅವ್ರ ಮೇಲೆ ಕೇಸ್ಗಳನ್ನು ಹಾಕಲಾಗುತ್ತೆ. ಅವರ ಭವಿಷ್ಯ ಬಹಳ ಕರಾಳವಾಗಿರುತ್ತೆ. ಸುಳ್ಳು ದೂರು ಯಾರು ಆಗ್ಲೇ ಹೇಳಿದಾಗೆ ಕೊಳ್ಳಿ, ಬಡವರು, ಅಸಹಾಯಕರು, ದುರ್ಬಲರು ಏನೋ ಕೊಡ್ತಾರೆ, ನಾವು ಅದನ್ನ ಕ್ಷಮಿಸ್ಬೋಣ. ಆದ್ರೆ ಒಬ್ಬ ಬಲಿಷ್ಠ ವ್ಯವಸ್ಥೆಯ ಒಬ್ಬ ಮಹಿಳಾ ಅಧಿಕಾರಿ ಈ ತರಕ್ಕೆ ನನ್ನನ್ನು ಅವಾಚ್ಯ ಶಬ್ದಗಳಿಂದ ಬೈದ್ರು, ನಿಂದಿಸಿದ್ರು, ತಳ್ಳಾಡಿದ್ರು, ಅಲ್ಲಿ ನೋಡಿದಿರೋದನ್ನೆಲ್ಲ ನೋಡಿದ್ದಾರೆ. ಹಾಗಾಗಿ ಆ ಮಹಿಳೆ ಹುದ್ದೆಯಲ್ಲಿ ಮುಂದುವರಿಯೋದಕ್ಕೆ ನಾಲಾಯಕ. ಆ ಮಹಿಳೆಗೆ ಆ ತರಕ್ಕೆ ಮಾಡಿ ಅಂತ ಹೇಳಿರುವಂತ ಯಾವನೇ ಇನ್ಸ್ಪೆಕ್ಟರ್ ಇರಲಿ, ಯಾವನೇ SP ಇರಲಿ, ದೇ ಆರ್ ನಾಟ್ ಫಿಟ್ ಟು ಸರ್ವ್ ಇನ್ ಎ ಡೆಮಾಕ್ರಸಿ. ನಮ್ಮದಿದು ಪ್ರಜಾಪ್ರಭುತ್ವ ಸರ್ಕಾರ, ಯಾವುದೋ ರಾಜನ ಆಡಳಿತ, ಯಾವುದೋ ಸರ್ವಾಧಿಕಾರಿ ಆಡಳಿತ ಅಲ್ಲ. ಅವರು ಬದ್ಧರಾಗಬೇಕಾಗಿರೋದು ಸಂವಿಧಾನಕ್ಕೆ ಮತ್ತು ಸತ್ಯಕ್ಕೆ. ಸಂವಿಧಾನಕ್ಕೆ, ಸತ್ಯಕ್ಕೆ ಬದ್ಧವಾಗಿಲ್ಲದ ಸರ್ಕಾರಿ ಅಧಿಕಾರಿಗಳು, ಅವನು ಚೀಫ್ ಸೆಕ್ರೆಟರಿ ಆಗಿರಲಿ, DGP ಆಗಿರಲಿ, ಎಂತಹದೇ ದೊಡ್ಡ ಅಧಿಕಾರಿ IAS IPS ಆಗಿರಲಿ, ಅವರೆಲ್ಲರೂ ಸಾರ್ವಜನಿಕವಾಗಿ ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಮಾಡಿದಂತ ಕಾಯ್ದೆ ಕಾನೂನುಗಳಿಗೆ ಅಡಿಯಾಗಿ ಕೆಲಸ ಮಾಡಬೇಕು ಹೊರತು ಅವರ ಏನಂತಾರೆ ಓರಲ್ ಮಾತುಗಳಿಗಲ್ಲ, ಬಾಯಿ ಮಾತುಗಳಿಗೆ. ಗೃಹ ಸಚಿವರು ಹೇಳಿರಬಹುದು, ಇವ್ರು ಒಳಗಾಕ್ರಿ ಅಂತ ಹೇಳಿ, ಹಾಕಿ ಅಂತ ಹೇಳಿದ ತಕ್ಷಣಕ್ಕೆ ನಾಯಿಗಿಂತ ನಾಯಿ ಬಾಲ ಜಾಸ್ತಿ ಅಲ್ಲಾಡುತ್ತೆ ಅಂತಾರಲ್ವಾ, ಆ ತರಕ್ಕೆ SP ಆದಿಯಾಗಿ ಆ SP ಈಸ್ ಅನ್ಫಿಟ್ ಟು ಸರ್ವ್ ಕರ್ನಾಟಕ ಪೀಪಲ್ ಆಫ್ ಕರ್ನಾಟಕದ ಜನರಿಗೆ ಮಾಡಿರುವಂತಹ ಮಹಾದ್ರೋಹ ಈತ IAS IPS ಆಫೀಸರ್ಗಳು. ಇನ್ನು ಚಿಕ್ಕ ಹುಡುಗ ಅನ್ಸುತ್ತೆ, ನನಗೆ ಗೊತ್ತಿಲ್ಲ ಎಷ್ಟೋ 35-40 ಹೇಗಿರ್ಬೇಕು. ನಿಮ್ಗೆ ಗೊತ್ತಿರಬಹುದು, ಮೊನ್ನೆ ಮಧುಕರ್ ಶೆಟ್ಟಿ ಅಣ್ಣ ಸ್ವಲ್ಪ ಮೊನ್ನೆ ಮಧುಕರ್ ಶೆಟ್ಟರ್ದು ಇದಾದಾಗ, ಸತ್ತಾದಾಗ ನಾವು ರಾಜ್ಯದ 100-150ಕ್ಕಿಂತ ಹೆಚ್ಚು ಪೊಲೀಸ್ ಸ್ಟೇಷನ್ಗಳಿಗೆ ಮಧುಕರ್ ಶೆಟ್ಟರ ಫೋಟೋ ತೆಗೆದುಕೊಂಡು ಹೋಗಿ ಪೊಲೀಸರಿಗೆ ಒಂದು ಮನವಿ ಮಾಡಿದ್ವಿ, ಇವರ ಆದರ್ಶದಲ್ಲಿ ನೀವು ಕೆಲಸ ಮಾಡಿ ಅಂತ. ಬಹಳಷ್ಟು ಕಡೆಗಳಲ್ಲಿ ಯಾರೋ 4-5 ಮೊನ್ನೆ ಯಾವುದೋ ಹುಡುಗಿ ತಗಲಾಕೊಂಡಿದ್ನಲ್ಲ, ಏನೋ ಅವನ ಹೆಸರು, ಯಾವನೋ ಇನ್ಸ್ಪೆಕ್ಟರ್ ಐಶು ಅಂತ ಇದ್ನಲ್ಲ, ಆ ಲೇಡಿ ಡಾನ್, ಪಾಪಣ್ಣ, ಅವನು ಒಂದು ಕಡೆ ವಿರೋಧ ಮಾಡ್ದ, ಫೋಟೋ ತಗೊಳಕ್ಕೆ ರೆಡಿ ಇರಲಿಲ್ಲ ಅಥವಾ. ಆದರೆ ಬಹುತೇಕ ಕಡೆಗಳಲ್ಲಿ ನಾವು ಕೊಟ್ಟಂತ ಫೋಟೋ ತೆಗೆದುಕೊಂಡು ಅಲ್ಲಿಟ್ಟು ಪೂಜೆ ಮಾಡಿ ಅವ್ರ ಆದರ್ಶದಲ್ಲಿ ನಾವು ಮುಂದುವರಿತೀವಿ ಅಂತ ಹೇಳಿದ್ರು. ಆ ತರಹದ ಪೊಲೀಸ್ ವ್ಯವಸ್ಥೆಯಲ್ಲಿ, ಈ ತರಹದ ಮಧುಕರ್ ಶೆಟ್ಟಿ ಇದ್ದಂತಹ ಪೊಲೀಸ್ ವ್ಯವಸ್ಥೆಯಲ್ಲಿ ಇವತ್ತು ತುಮಕೂರಿನ ಎಸ್ಪಿಗೆ ಗೊತ್ತಿದೆ, ಎಸ್ಪಿನೋ ಈ ವಾಸ್ ಪ್ರೆಸೆಂಟ್ ಅಟ್ ದ ಸ್ಪಾಟ್, ಈಸ್ ದ ವಿಟ್ನೆಸ್. ನಾವು ಕರಿತೀವಿ ಪಾರ್ಟಿ ಸವಾಲ್ ಮಾಡಿದಾಗ, ಕೇಸ್ ಚಾರ್ಜ್ ಶೀಟ್ ಆಗ್ಲಿ, ಪಾರ್ಟಿ ಸವಾಲಿಗೆ ಆ SP-ನೇ ಕರೆಸಿ ಕಟಕಟೆ ನಿಲ್ಲಿಸ್ತೀವಿ. ಅವರೇ ಹೇಳ್ಬೇಕು, ಪ್ರಮಾಣಬದ್ಧವಾಗಿ ಹೇಳ್ಬೇಕು, ಇವ್ರ ಮೇಲೆ ಮುಂದಕ್ಕೆ ಏನೇನು ಕಾನೂನು ಕ್ರಮ ತಗೊಳಕಾಗುತ್ತೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಪಾಲಿಗ್ರಾಫ್ ಟೆಸ್ಟ್ ಮಾಡಿಸ್ತೀವಿ, ಮಂಪರ್ ಪರೀಕ್ಷೆ ಮಾಡಿಸ್ತೀವಿ, ಏನೆಲ್ಲ ಕಾನೂನಲ್ಲಿ ಅವಕಾಶ ಇದೆಯೋ ಅದು ನಾವು ಮಾಡಿಸ್ತೀವಿ. ಆದ್ರೆ ಇಂಥವರು ಕರ್ನಾಟಕದಂತಹ ಪ್ರಜಾಪ್ರಭುತ್ವ ರಾಜ್ಯದಲ್ಲಿ ಇರಬೇಕಾ ಇರಬಾರದಾ? IAS ಅಧಿಕಾರಿಗಳು, IPS ಅಧಿಕಾರಿಗಳು ಈ ಮಟ್ಟಕ್ಕೆ ಹೋದ್ರೆ ರಾಜ್ಯದಲ್ಲಿ ಆಡಳಿತ ಏನಾಗುತ್ತೆ, ಜನಸಾಮಾನ್ಯರ ಹಕ್ಕುಗಳು ಏನಾಗುತ್ತೆ, ಈ ವಿಚಾರವಾಗಿ ಜನ ಯೋಚನೆ ಮಾಡಬೇಕು. ಹಾಗಾಗಿ ನಾನು ಪತ್ರಕರ್ತರಲ್ಲಿ ಆ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು. ಅವರು ಕೇವಲ ತುಮಕೂರು ಜಿಲ್ಲೆಗೆ ಅಷ್ಟೇ ಅಲ್ಲ, ರಾಜ್ಯಕ್ಕೆ ಅಧ್ಯಕ್ಷ ಮತ್ತು ಒಬ್ಬ ಭ್ರಷ್ಟ ಗೃಹ ಮಂತ್ರಿ. ಏನು ಹಿಡಿತಾ ಇಲ್ಲ, ಇಡೀ ರಾಜ್ಯದಲ್ಲಿ ಅತ್ಯಂತ ಅತಿ ಕೆಟ್ಟ ಜನದ್ರೋಹಿ, ಜನ ವಂಚಕ ಒಂದು ಇಲಾಖೆ ಇದ್ರೆ ನಂಬರ್ 1 ಪೊಲೀಸ್ ಇಲಾಖೆ, 2ನೇದು ಕಂದಾಯ ಇಲಾಖೆ. ಹಾಗಾಗಿ ಪರಮೇಶ್ವರ್ ಅವರು ಆ ಇಲಾಖೆಯನ್ನು ಸುಧಾರಣೆ ಮಾಡುವಂತ ಯಾವ ಕೆಲಸವನ್ನು ಇಷ್ಟೂ ವರ್ಷಗಳಲ್ಲಿ ನಾವೆಷ್ಟೋ ಜನ, ಮೊನ್ನೆ ತಾನೇ ನಮ್ಮ ಒಂದು ಸಭೆಯಲ್ಲಿ B ಸೋಮಶೇಖರ್ ಬಂದಿದ್ರು, ಬಹಳ ಜನಕ್ಕೆ ಪತ್ರಕರ್ತರು ಗೊತ್ತಿದೆ.
ಹಿಂದೆ ಜನತಾ ಪಕ್ಷದಲ್ಲಿ ಇದ್ದಂಥವ್ರು, ಈಗ ಆಮೇಲೆ ಕಾಂಗ್ರೆಸ್ ಬಂದ್ರು, ಈಗ ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಮಧ್ಯದಲ್ಲಿ ಬಿಜೆಪಿಯಲ್ಲಿ ಇದ್ರು. ಅವರು ಸಂದರ್ಭದಲ್ಲಿ ಮಳವಳ್ಳಿ ಅವರು ಎಷ್ಟೆಲ್ಲ ಆಡಳಿತದಲ್ಲಿ ಸುಧಾರಣೆ ತಂದ್ರು, ಕಂದಾಯ ಇಲಾಖೆ ಸುಧಾರಣೆ ತಂದ್ರು, ಶಿಕ್ಷಣ ಇಲಾಖೆ ಸುಧಾರಣೆ ತಂದ್ರು. ನಮ್ಮ ಪಕ್ಷದ ಫೇಸ್ಬುಕ್ ಪೇಜ್ ಅಲ್ಲಿ ಇದೆ ಅವ್ರು ಮಾತಾಡಿದಂಥದ್ದು ಮೊನ್ನೆ ಒಂದು ಸಭೆಯಲ್ಲಿ ನಮ್ಮ ಜೊತೆ ಕೂತ್ಕೊಂಡು. ಎಂತೆಂತ ಸುಧಾರಣೆಗಳು ತಂದ್ರು. ಅವ್ರ ಹೆಸರಿಗೆ ಒಂದು ವೀರಪ್ಪ ಮೊಯ್ಲಿ ಅವರು ಸಿಇಟಿ ತಂದಾಗ ಅವರೆಲ್ಲ ಪರಮೇಶ್ವರ್ ಇವರೆಲ್ಲ ಬಹಳ ದೊಡ್ಡ ದೊಡ್ಡ ಅವರ ಇಲಾಖೆಗಳ ಸಾಧನೆ ಮಾಡಿದಂಥವ್ರು. ಟೆಲ್ ಮಿ ಒನ್ ಸಿಂಗಲ್ ಥಿಂಗ್ ಅಬೌಟ್ ಜಿ ಪರಮೇಶ್ವರ್ ಅವರು ಅವರ ಸಚಿವರಾಗಿ ಯಾವುದೇ ಇಲಾಖೆಯಲ್ಲಿ ಇರಲಿ, ಮೊದಲು ಸಿರಿಕಲ್ಚರ್ ರೇಷ್ಮೆ ಸಚಿವರಾಗಿದ್ರು, ತದನಂತರ ಉನ್ನತ ಶಿಕ್ಷಣ ಸಚಿವರಾದ್ರು, 2 ಅವಧಿಗೆ ಈಗ ಏನಾಗಿದ್ದಾರೆ, ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಒಂದು ಪಾರದರ್ಶಕವಾದಂತಹ, ಒಂದು ಜನಪರವಾದಂತಹ